ಪದ್ಮನಾಭ ಸ್ವಾಮಿ ವ್ರತ ಕಥಾಸಾರವು. ಹಿಂದೆ ದ್ವಾಪರ ಯುಗದಲ್ಲಿ ಧರ್ಮರಾಯನೇ ಮೊದಲಾದ 5 ಜನ ಪಾಂಡವರು ಅರಣ್ಯವಾಸಿಗಳಾಗಿ ನಾನಾ ಕಷ್ಟವನ್ನು ಅನುಭವಿಸುತ್ತಾ ಸದಾಚಾರ ತತ್ಪರರಾಗಿ ಕಾಡಿನಲ್ಲಿ ವಾಸಿಸುತ್ತಿರುವ ಕಾಲದಲ್ಲಿ ಶ್ರೀಕೃಷ್ಣಸ್ವಾಮಿಯು ವಿಹಾರಾರ್ಥವಾಗಿ ಅಲ್ಲಿಗೆ ಬಂದನು. ಆಗ ಧರ್ಮರಾಯನು ಶ್ರೀಕೃಷ್ಣ ಪರಮಾತ್ಮನನ್ನು ಎದುರುಗೊಂಡು ಅರ್ಘ್ಯ ಪಾದ್ಯಾದಿಗಳಿಂದ ಪಾದ ಪ್ರಾಕ್ಷಾಳನವಂ ಮಾಡಿ ಉಚಿತಾಸನದಲ್ಲಿ ಕುಳ್ಳಿರಿಸಿ ಅಂಜಲಿಬದ್ಧನಾಗಿ ಅವನೆದುರಿಗೆ ನಿಂತು, ಎಲೈ ಸರ್ವತಂತ್ರ ಸ್ವತಂತ್ರನಾದ ಕೃಷ್ಣಸ್ವಾಮಿಯೇ, ಈಗ ನಮಗೆ ಪ್ರಾಪ್ತವಾಗಿರುವ ಈ ಅನಂತ ಕಷ್ಟ ಪರಂಪರೆಗಳು ದೂರವಾಗಿ ನಾವು ಸುಖವಾಗಿರತಕ್ಕ ಯಾವುದಾದರೂ ಒಂದು ಉಪಾಯವನ್ನು ಹೇಳಬೇಕೆಂದು ಪ್ರಾರ್ಥಿಸಿಕೊಳ್ಳಲು, ಆಗ ಶ್ರೀಕೃಷ್ಣಸ್ವಾಮಿಯು ಪ್ರಸನ್ನನಾಗಿ, ಎಲೈ ಧರ್ಮರಾಯನೇ ಕೇಳು, ಲೋಕದಲ್ಲಿ ಸರ್ವ ಪಾಪಗಳನ್ನು ಪರಿಹಾರ ಮಾಡಿ ಭಕ್ತರ ಸಂಕಟಗಳನ್ನು ನಿವಾರಿಸಿ ಇಹಲೋಕದ ಭೋಗ ಭಾಗ್ಯ ಸಾಧನವಾದ ಅಷ್ಟೈಶ್ವರ್ಯವನ್ನು ಪುತ್ರ ಪೌತ್ರ ಸಂತಾನಾದಿಗಳನ್ನು ಕೊಟ್ಟು ಕಡೆಗೆ ಪರಲೋಕ ಸಾಧನವಾದ ಮುಕ್ತಿದಾಯಕವಾದ ಮೋಕ್ಷವನ್ನು ಕೊಡತಕ್ಕಂತಹ ಅನಂತ ಪದ್ಮನಾಭ ವ್ರತವೊಂದುಂಟು. ಇದು ಬಹು ಶ್ರೇಷ್ಠವಾದದ್ದು. ಈ ವ್ರತವನ್ನು ಕಲ್ಪೋಕ್ತದಲ್ಲಿ ಹೇಳಿರುವಂತೆ ಭಾದ್ರಪದ ಮಾಸದ ಶುದ್ಧ ಚತುರ್ದಶಿಯ ದಿನ ಮಾಡಿದರೆ ಅದರಿಂದ ವ್ರತ ಮಾಡತಕ್ಕ ಕರ್ತೃಗಳ ಪಾಪಗಳೆಲ್ಲ ಪರಿಹಾರವಾಗಿ ಪುಣ್ಯವು ಲಭಿಸುವುದು. ಭಕ್ತರ ರಕ್ಷಣೆಯನ್ನು ಮಾಡಿ ಇಹ ಪರ ಸಾಧಕವಾದ ವ್ರತಗಳಲ್ಲಿ ಇದಕ್ಕಿಂತಲೂ ಶ್ರೇಷ್ಠವಾದ ವ್ರತವೇ ಇಲ್ಲ ಎಂದು ಶ್ರೀಕೃಷ್ಣಸ್ವಾಮಿಯು ಧರ್ಮರಾಯನಿಗೆ ಹೇಳಲು, ಆಗ ಧರ್ಮರಾಯನು ಪುನಃ ಅಂಜಲಿಬದ್ಧನಾಗಿ, ಎಲೈ ದೇವೋತ್ತಮನೆ, ಈಗ ನೀನು ಹೇಳಿದ ಅನಂತ ಪದ್ಮನಾಭನು ಯಾರು? ಯಾವ ದೇವರನ್ನು ಈ ಹೆಸರಿನಿಂದ ಕರೆಯುತ್ತಾರೆ? ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳನ್ನು ಈ ಹೆಸರಿನಿಂದ ಕರೆಯುತ್ತಾರೆಯೇ, ಅಥವಾ ಬೇರೆ ಯಾವ ದೇವರನ್ನು ಈ ಹೆಸರಿನಿಂದ ಕರೆಯುತ್ತಾರೆ ಎಂಬುದನ್ನು ನನಗೆ ಸವಿಸ್ತಾರವಾಗಿ ಹೇಳಬೇಕೆನ್ನಲು, ಆಗ ಶ್ರೀಕೃಷ್ಣನು, ಎಲೈ ಧರ್ಮರಾಯನೇ ಕೇಳು, ಆ ಅನಂತವೆಂಬ ಹೆಸರುಳ್ಳ ದೇವರು ಯಾರೂ ಅಲ್ಲ, ನಾನೇ ಸರ್ವ ದೇವತಾ ಸ್ವರೂಪನು. ನನ್ನ ಹೊರತು ಈ ಬ್ರಹ್ಮಾಂಡದಲ್ಲಿ ಮತ್ಯಾರೂ ಇಲ್ಲ. ಸೂರ್ಯನ ಚಲನೆಯಿಂದುಂಟಾಗುವ ಕಾಲ, ಕಾಶ್ಯ, ಮುಹೂರ್ತ, ರಾತ್ರಿ, ದಿನ, ಪಕ್ಷ, ಮಾಸ, ಋತು, ಅಯನ, ಸಂವತ್ಸರ, ಯುಗ, ಕಲ್ಪ ಮೊದಲಾದ ಸನ್ನೆಗಳು ನನ್ನ ಸ್ವರೂಪವೇ ಆಗಿವೆ. ಇದು ಸತ್ಯ. ಇಂತಹ ಸನ್ನೆಗಳುಳ್ಳ ನಾನು ಈ ಭೂಭಾರವನ್ನು ತಗ್ಗಿಸುವುದಕ್ಕಾಗಿಯೂ ಹಾಗೂ ಲೋಕದಲ್ಲಿ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆಯಾಗಿಯೂ ದುಷ್ಟರನ್ನು ಸಂಹಾರ ಮಾಡುವುದಕ್ಕಾಗಿಯೂ ವಸುದೇವ ದೇವಕಿಯರ ಗರ್ಭದಲ್ಲಿ ಮನುಷ್ಯ ರೂಪದಲ್ಲಿ ಅವತರಿಸಿದ್ದೇನೆ. ನನ್ನನ್ನು ಕೃಷ್ಣನೆಂದು, ವಿಷ್ಣುವೆಂದು, ಹರಿ ಎಂದು ಕರೆಯುತ್ತಾರೆ. ಇದು ಅಲ್ಲದೆ ಎಲ್ಲದರ ಪ್ರತಿರೂಪವೂ ನಾನೇ. ನಾನೇ ವಿಷ್ಣು, ನಾನೇ ಈಶ್ವರ, ನಾನೇ ಸೂರ್ಯನು. ಇದು ಅಲ್ಲದೆ ನಿಜವಾಗಿ ನೋಡಿದರೆ ಇಡೀ ಭೂಮಂಡಲವನ್ನು ಹೊತ್ತಿರುವ ಆದಿಶೇಷನೂ ನಾನೇ. ಸೃಷ್ಟಿಕರ್ತನಾದ ಬ್ರಹ್ಮನೂ ನಾನೇ. ಈ ನನ್ನ ಹೃದಯ ಕಮಲದಲ್ಲಿ 14 ಮಂದಿ ಇಂದ್ರರು, ಅಷ್ಟಾವಸುಗಳು, ಏಕದಶ ರುದ್ರರು, 12 ಮಂದಿ ಸೂರ್ಯರು, ಸಪ್ತರ್ಷಿಗಳು, ಭೂಮ್ಯಾಕಾಶಗಳು, ನದೀನದಗಳು ಇವೆಲ್ಲವೂ ನನ್ನ ಆತ್ಮದಲ್ಲಿಯೇ ಅಡಕವಾಗಿವೆ. ನನ್ನ ವಿನಃ ಮತ್ಯಾರೂ ಇಲ್ಲ. ನಿನಗೇನಾದರೂ ಅನುಮಾನವಿದ್ದರೆ ಈ ನನ್ನ ವಿಶ್ವರೂಪದಲ್ಲಿ ನೋಡು ಎಂದು ತನ್ನ ವಿಶ್ವರೂಪವನ್ನು ಧರ್ಮರಾಯನಿಗೆ ತೋರಿಸಿದನು. ಆಗ ಧರ್ಮರಾಯನು ವಿಶ್ವರೂಪ ದರ್ಶನವನ್ನು ನೋಡಿ ತೃಪ್ತನಾಗಿ ಶ್ರೀಕೃಷ್ಣಸ್ವಾಮಿಯನ್ನು ಬಾರಿ ಬಾರಿಗೂ ಹೊಗಳುತ್ತಾ, ಎಲೈ ಕೃಷ್ಣ ಪರಮಾತ್ಮ, ದ್ವಾರಕಾವಾಸ, ಈ ಅನಂತ ಈ ವ್ರತವನ್ನು ಮಾಡುವುದರಿಂದ ಯಾವ ಫಲ ಉಂಟಾಗುತ್ತದೆ? ಈ ವ್ರತದಲ್ಲಿ ಯಾವ ದಾನವನ್ನು ಕೊಡಬೇಕು? ಯಾವ ಫಲವನ್ನು ಹೊಂದಬಹುದು? ಈ ಲೋಕದಲ್ಲಿ ಯಾರು ವ್ರತವನ್ನು ಮಾಡಿ ಫಲವನ್ನು ಪಡೆದಿರುತ್ತಾರೆ ಎಂಬುದನ್ನು ದಯವಿಟ್ಟು ತಿಳಿಸಬೇಕೆಂದು ಪ್ರಾರ್ಥಿಸಲಾಗಿ, ಆಗ ಶ್ರೀಕೃಷ್ಣನು ಧರ್ಮರಾಯನ ಶ್ರದ್ಧಾ ಭಕ್ತಿಗೆ ಮೆಚ್ಚಿ ಪೂರ್ವದಲ್ಲಿ ಕೃತಯುಗದಲ್ಲಿ ಪ್ರತ್ಯಕ್ಷವಾಗಿ ನಡೆದ ಒಂದು ಇತಿಹಾಸವನ್ನು ಹೇಳತೊಡಗಿದನು. ಎಲೈ ಧರ್ಮರಾಯನೇ ಕೇಳು, ಹಿಂದೆ ಕೃತಯುಗದಲ್ಲಿ ವಸಿಷ್ಠ ಗೋತ್ರದಲ್ಲಿ ಹುಟ್ಟಿದ ಸುಮಂತನೆಂಬೊಬ್ಬ ಬ್ರಾಹ್ಮಣನು ಸ್ವಕರ್ಮ ನಿರತನಾಗಿ ಸಕಲ ವೇದಾಂತ ಪಾರಂಗತನಾಗಿ ಕರ್ಮಠನಾಗಿದ್ದನು. ಹೀಗೆ ಪ್ರಾಪ್ತ ವಯಸ್ಕನಾಗಿ ಕನ್ಯಾರ್ಥಿಯಾಗಿ ಹೊರಟು ಭೃಗು ಮಹರ್ಷಿಯ ಆಶ್ರಮಕ್ಕೆ ಬಂದು ಅಲ್ಲಿ ಭೃಗುಪುತ್ರಿಯಾದ ದೀಕ್ಷಾದೇವಿಯನ್ನು ಕಂಡು ಮಹರ್ಷಿಯ ಅನುಜ್ಞೆಯನ್ನು ಪಡೆದು ಆಕೆಯನ್ನು ವಿವಾಹವಾದನು. ಆ ದಂಪತಿಗಳು ಅನ್ಯೋನ್ಯವಾಗಿ ಸುಖದಿಂದಿರುವಾಗ್ಗೆ ಅವರಿಗೆ ಅನುರೂಪಳಾಗಿಯೂ ಶೀಲ್ಯಾದಿ ಗುಣಗಳಿಂದ ಕೂಡಿದ ರೂಪ ಲಾವಣ್ಯ ಸಂಪನ್ನಳಾದ ಒಬ್ಬ ಮಗಳು ಹುಟ್ಟಿದಳು. ಆಗ ಸುಮಂತನು ತನ್ನ ಮಗಳಿಗೆ ಸುಶೀಲಾ ಎಂದು ನಾಮಕರಣ ಮಾಡಿದನು.
ಆ ಮಗಳು ಚಿಕ್ಕವಳಾಗಿ ಬೆಳೆಯುತ್ತಿರುವಾಗಲೇ ವಿಧಿವಶದಿಂದ ದೀಕ್ಷಾದೇವಿಯು ಸ್ವರ್ಗಸ್ಥಳಾದಳು. ಆಗ ಸುಮಂತನು ತನ್ನ ನಿತ್ಯ ಅಗ್ನಿಹೋತ್ರಾದಿ ಕಾರ್ಯಗಳಿಗೆ ಭಂಗ ಬರಬಾರದೆಂದು ಮತ್ತೆ ಕನ್ಯಾನ್ವೇಷಣೆ ಮಾಡುತ್ತಾ ಹೊರಟು ಕಡೆಗೆ ಕರ್ಕಶೆ ಎಂಬ ಹೆಣ್ಣನ್ನು ಮದುವೆ ಮಾಡಿಕೊಂಡು ಬಂದನು. ಎರಡನೇ ಹೆಂಡತಿಯಾದರೂ ಹೆಸರಿಗೆ ತಕ್ಕಂತೆ ಕರ್ಕಶೆಯಾಗಿ ವರ್ತಿಸುತ್ತಿದ್ದಳು. ಇವಳು ಯಾವಾಗಲೂ ಗಂಡನನ್ನು ನಿಂದಿಸುತ್ತಾ ಹೀಯಾಳಿಸುತ್ತಾ, ಯಾವಾಗಲೂ ಜಗಳವಾಡುತ್ತಾ, ಕ್ರೂರಾತ್ಮಳಾಗಿ ತನ್ನ ಪತಿಯನ್ನು ಯಾವಾಗಲೂ ನಿಂದಿಸುತ್ತಾ, ಪಾಪ ಭೀತಿ ಇಲ್ಲದೆ ದುರಾಚಾರದಿಂದ ಮೆರೆಯುತ್ತಿದ್ದಳು. ಇತ್ತ ಸುಮಂತನ ಮಗಳಾದ ಸುಶೀಲೆಯು ತನ್ನ ಮಲತಾಯಿಯು ಕೊಡುತ್ತಿದ್ದ ಕಷ್ಟ ಕಾರ್ಪಣ್ಯಗಳನ್ನು ಲೆಕ್ಕಿಸದೆ ಸದಾ ಚಾರಾತತ್ಪರಳಾಗಿ ತನ್ನ ತಂದೆಯ ನಿತ್ಯ ಕರ್ಮಗಳಿಗೆ ಸಹಾಯ ಮಾಡುತ್ತಾ ಪ್ರತಿದಿನವೂ ಮನೆಯನ್ನು ಸಾರಿಸಿ ಗುಡಿಸಿ ಎಲ್ಲಾ ಕಡೆಯಲ್ಲಿಯೂ ಕಮಲಗಳಂತೆಯೂ ಶಂಖಗಳ ಹಾಗೂ ಚಿತ್ರ ವಿಚಿತ್ರವಾದ ಬಣ್ಣಗಳಿಂದ ಅಲಂಕರಿಸುತ್ತಾ ರಂಗವಲ್ಯಾದಿಗಳನ್ನು ದೇವರ ಸನ್ನಿಧಿಯಲ್ಲಿ ಹಾಕುತ್ತಾ ಭಕ್ತಿವಂತಳಾಗಿ ಭಗವಂತನನ್ನು ಆರಾಧಿಸುತ್ತಿದ್ದಳು. ಇತ್ತ ಸುಶೀಲೆಯು ಪ್ರಾಪ್ತ ವಯಸ್ಕಳಾಗುತ್ತಿರುವುದನ್ನು ಕಂಡು ಸುಮಂತನು ಯೋಚನಾ ಮಗ್ನನಾಗಿರುವಲ್ಲಿ ಸ್ವಾಮಿಯ ಕೃಪಾ ಕಟಾಕ್ಷದಿಂದ ಶುದ್ಧಾತ್ಮನು, ವಿದ್ಯಾಸಂಪನ್ನನು, ಸಕಲ ಶಾಸ್ತ್ರ ಕೋವಿದನೂ ಆದ ಕೌಂಡಿನ್ಯನೆಂಬ ಒಬ್ಬ ಮಹರ್ಷಿಯು ಕನ್ಯಾರ್ಥಿಯಾಗಿ ಅಲ್ಲಿಗೆ ಬಂದು ಅಕಸ್ಮಾತಾಗಿ ಸುಮಂತನನ್ನು ಕಂಡು ಆತನಿಂದ ಶೈತ್ಯೋಪಚಾರಗಳನ್ನು ಪಡೆದು ನಂತರ ತಾನು ಬಂದಿರತಕ್ಕ ವಿಚಾರವನ್ನು ಸುಮಂತನಿಗೆ ತಿಳಿಸಿದನು. ಆಗ ಸುಮಂತನು ಕೌಂಡಿನ್ಯನನ್ನು ಆದರದಿಂದ ಸ್ವಾಗತಿಸಿ ಕೌಂಡಿನ್ಯನನ್ನು ವಿದ್ಯಾ ಬುದ್ಧಿಯನ್ನು ತಪೋಮಹಿಮೆಯನ್ನು ಕಂಡು ಇವನೇ ನನ್ನ ಮಗಳಿಗೆ ಅನುರೂಪವಾದ ವರನೆಂದು ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡು ಒಂದು ಶುಭ ಮುಹೂರ್ತವನ್ನು ನಿಶ್ಚಯಿಸಿಕೊಂಡು ಯಥಾವಿಧಿಯಾಗಿ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಿದನು. ವಿವಾಹ ಕಾಲದಲ್ಲಿಯೂ ಕೂಡ ತಾನು ತನ್ನ ಹೆಂಡತಿಯನ್ನ ಏನೂ ಕೇಳದೆ ವಿವಾಹ ಮಾಡಿದನು. ಅನಂತರ ಮರ್ಯಾದೆಯಾಗಿಯಾದರೂ ಅಲ್ಪ ಸ್ವಲ್ಪ ವಸ್ತುಗಳನ್ನು ಕೊಡು ಎಂದು ಹೇಳಲು ಕರ್ಕಶ ಮನಸ್ಸುಳ್ಳ ಕರ್ಕಶೆಯು ಇಲ್ಲಿ ನಮ್ಮ ಮನೆಯಲ್ಲಿ ಕೊಡುವುದಕ್ಕೆ ಏನೂ ಇಲ್ಲವೆಂದು ಹೇಳಿ ಬಾಗಿಲನ್ನು ಮುಚ್ಚಿಕೊಂಡಳು. ಈ ಮಾತನ್ನು ಕೇಳಿ ಸುಮಂತನಿಗೆ ಬಹಳ ದುಃಖವಾಯಿತು. ದಾರಿಯ ಪಾತೇಯಕ್ಕಾಗಿ ಏನಾದರೂ ಉಪಹಾರವನ್ನಾದರೂ ಕಟ್ಟಿಕೊಡು ಎಂದು ಹೇಳಲು ಅದೂ ಕೂಡ ಮನೆಯಲ್ಲಿ ಇಲ್ಲವೆಂದು ಮುಖವನ್ನು ಸಿಂಡರಿಸಿಕೊಂಡಳು. ಆಗ ಸುಮಂತನು ಖಿನ್ನ ಮನಸ್ಕನಾಗಿ ಮದುವೆಯ ಸಮಯದಲ್ಲಿ ಉಳಿದಿದ್ದ ಸ್ವಲ್ಪ ಉರಿಹಿಟ್ಟನ್ನು ದಾರಿಯ ಪಾತೇಯಕ್ಕಾಗಿ ಕಟ್ಟಿಕೊಡು, ತಾನೂ ಸ್ವಲ್ಪ ದೂರ ಹೋಗಿ ಮಗಳು ಮತ್ತು ಅಳಿಯನನ್ನು ಸಾಗ ಕಳುಹಿದನು. ಇತ್ತ ಕೌಂಡಿನ್ಯನಾದರೂ ತನ್ನ ಹೆಂಡತಿಯಾದ ಸುಶೀಲೆಯನ್ನು ಜೊತೆಯಲ್ಲಿ ಕರೆದುಕೊಂಡು ಪ್ರಯಾಣ ಮಾಡುತ್ತಾ ಇರುವಾಗೆ ಒಂದು ದಿನ ಮಧ್ಯಾಹ್ನದ ಸಮಯವಾದ ಕಾರಣ ಅವರು ಉಪಹಾರವನ್ನು ಸೇವಿಸಲೆಂದು ಒಂದು ನದಿಯ ದಡದಲ್ಲಿ ತಂಗಿದರು. ಆ ದಿನ ಅನಂತ ಪದ್ಮನಾಭ ಸ್ವಾಮಿಯ ವ್ರತ ದಿನವಾದ್ದರಿಂದ ಅನೇಕ ಮಂದಿ ಸ್ತ್ರೀಯರು ಪುರುಷರು ದಂಪತಿಗಳ ಸಮೇತವಾಗಿ ವ್ರತವನ್ನು ಆಚರಿಸುತ್ತಿದ್ದರು. ಆಗ ಸುಶೀಲಾ ಕೌಂಡಿನ್ಯ ಮುನಿಯು ಆ ಸ್ತ್ರೀ ಪುರುಷರು ವ್ರತವನ್ನಾಚರಿಸುತ್ತಿದ್ದ ನದಿಯ ಬಳಿಗೆ ಹೋಗಿ ಬಂದು ಸ್ನಾನ ಮಾಧ್ಯಾಹ್ನಿಕಾದಿಗಳನ್ನು ತೀರಿಸಿಕೊಂಡು ಕೌಂಡಿನ್ಯನು ಜಪಕ್ಕೆ ಕುಳಿತಿರುವಾಗೆ ಸುಶೀಲೆಯು ಆ ಸ್ತ್ರೀಯರು ಮಾಡುತ್ತಿರುವ ವ್ರತವ್ಯಾವುದೋ ವಿಚಾರಿಸೋಣವೆಂಬ ಮನಸ್ಸುಳ್ಳವಳಾಗಿ ಆ ಸ್ತ್ರೀಯರ ಹತ್ತಿರ ಬಂದು, ಅಮ್ಮ, ನೀವುಗಳು ಎಲ್ಲರೂ ಒಟ್ಟಾಗಿ ಸೇರಿ ಭೇದ ಭಾವವಿಲ್ಲದೆ ಮಾಡುತ್ತಿರುವ ಈ ವ್ರತ ಯಾವುದು? ಇದರ ಹೆಸರು ಏನು? ದಯವಿಟ್ಟು ನನಗೂ ಸಹ ಈ ವ್ರತವನ್ನು ಮಾಡುವ ವಿಧಾನವನ್ನು ಹೇಳಬೇಕೆಂದು ಕೇಳಿದಳು. ಆಗ ಅಲ್ಲಿ ನೆರೆದಿದ್ದ ಸ್ತ್ರೀ ಪುರುಷರೆಲ್ಲರೂ ಅತ್ಯಂತ ಕುತೂಹಲವುಳ್ಳವರಾಗಿ, ಎಲ್ಲವೂ ನಾರೀಮಣಿಯೇ ಕೇಳು, ಇದನ್ನು ಅನಂತ ಪದ್ಮನಾಭ ಸ್ವಾಮಿಯ ವ್ರತವೆಂದು ಕರೆಯುತ್ತಾರೆ. ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿದರೆ ಸ್ವಾಮಿಯು ಅನಂತಾನಂತ ಫಲಗಳನ್ನು ಕೊಡುತ್ತಾನೆ ಎಂದು ಹೇಳಲು ಸುಶೀಲೆಯು ಅತ್ಯಂತ ಸಂತೋಷಗೊಂಡವಳಾಗಿ, ತಾಯೇ, ಹಾಗಾದರೆ ನಾನು ಕೂಡ ಈ ವ್ರತವನ್ನು ಮಾಡಬಹುದೇ? ಹಾಗಾದರೆ ಈ ವ್ರತ ವಿಧಾನವನ್ನು ದಯವಿಟ್ಟು ನನಗೆ ತಿಳಿಯ ಹೇಳಬೇಕೆಂದು ಪ್ರಾರ್ಥಿಸಿಕೊಳ್ಳಲು ಆಗ ಸ್ತ್ರೀಯರು ಹೇಳತೊಡಗಿದರು. ಎಲೈ ನಾರಿಮಣಿಯೇ ಕೇಳು, ಈ ವ್ರತವನ್ನು ಭಾದ್ರಪದ ಮಾಸದ ಶುಕ್ಲ ಚತುರ್ದಶಿಯ ದಿನ ಮಾಡತಕ್ಕದ್ದು. ಈ ವ್ರತವನ್ನು ಸ್ತ್ರೀಯರಾಗಲಿ ಪುರುಷರಾಗಲಿ ಮಾಡಬಹುದು. ದಂಪತಿಗಳ ಸಮೇತ ಆಚರಿಸಿದರೆ ತುಂಬಾ ಶ್ರೇಷ್ಠವು. ಈ ವ್ರತವನ್ನು ಆಚರಿಸುವ ದಿನ ನದಿಯಲ್ಲಿ ಮಿಂದು ಶುಭ್ರವಾದ ವಸ್ತ್ರಗಳನ್ನು ಧರಿಸಿ ಪೂಜಾ ಸ್ಥಳವನ್ನು ಗೋಮಯದಿಂದ ಸಾರಿಸಿ ಅತ್ಯಂತ ಭಕ್ತಿಯಿಂದ ಸರ್ವತೋಭದ್ರನೆಂಬ ಹೆಸರಿನಿಂದ ಕೂಡಿರತಕ್ಕಂತಹ ತಾವರೆ ದಂಟಿನಂತೆ ಆಕಾರವುಳ್ಳ ಅಷ್ಟದಳ ಪದ್ಮದಂತೆ ಇರುವ ಮಂಡಲವನ್ನು ರಚಿಸಿ ಪಂಚವರ್ಣಗಳಿಂದ ಕೂಡಿದ ರಂಗವಲ್ಲಿಯನ್ನು ಹಾಕಿ ಬಿಳಿಯ ಅಕ್ಕಿಯ ಹಿಟ್ಟಿನಿಂದ ನಾನಾ ವಿಧವಾದ ರಂಗವಲ್ಲಿಗಳನ್ನು ಬರೆದು ಅಲಂಕರಿಸತಕ್ಕದ್ದು. ಆ ಮಂಟಪದ ದಕ್ಷಿಣ ಭಾಗದಲ್ಲಿ ಶುದ್ಧವಾದ ನೀರಿನಿಂದ ತುಂಬಿದ ಕಳಶವನ್ನು ಇಟ್ಟು ಯಮುನಾದೇವಿಯು ಪೂಜಾ ಪುರಸ್ಸರವಾಗಿ ಪೂಜಿಸಿ ಪಕ್ಕದಲ್ಲಿ ಅನಂತ ಪದ್ಮನಾಭ ಸ್ವಾಮಿಗೆ ಒಂದು ಕಳಶವನ್ನಿಟ್ಟು ಆವಾಹನ ಪುರಸ್ಕರವಾಗಿ ಪೂಜಿಸತಕ್ಕದ್ದು.
ಸಮುದ್ರದ ಮಧ್ಯದಲ್ಲಿ ಶ್ವೇತ ದೀಪದಲ್ಲಿದ್ದ ಹಾಗೂ 7 ಶಿರಸ್ಸುಗಳನ್ನು ಹೊಂದಿದವನ ಹಾಗೆಯೂ ಚತುರ್ಭುಜಾಕಾರದ ಹಾಗೆಯೂ ಕೂಡಿ ಕೆಂಪು ಬಿಳುಪು ಹಳದಿ ಕಣ್ಣುಗಳುಳ್ಳವನಂತೆಯೂ ಮನಸ್ಸಿನಲ್ಲಿ ಭಾವನೆ ಮಾಡಿಕೊಂಡು 7 ದರ್ಬೆಗಳನ್ನು ಗಂಟು ಹಾಕಿ 7 ಹೆಡೆಗಳು ಇರುವಂತೆ ದರ್ಬೆಯಲ್ಲಿ ಸರ್ಪದಂತೆ ಮಾಡಿ ಅದನ್ನು ಕಳಶದಲ್ಲಿ ಹಾಕಿ ಅನಂತ ಮೂರ್ತಿಯನ್ನು ಕಟ್ಟಿಸಬೇಕು. ಈ ರೀತಿ ಕಲ್ಪನೆ ಮಾಡಿಕೊಂಡ ಮೂರ್ತಿಯ ಬಲಗೈಯಲ್ಲಿ ಪದ್ಮವು, ಎಡಗೈಯಲ್ಲಿ ಶಂಖವು, 3ನೇ ಕೈಯಲ್ಲಿ ಚಕ್ರವು, 4ನೇ ಕೈಯಲ್ಲಿ ಗದೆಯೂ ಇರುವಂತಹ ಪದ್ಮನಾಭ ಸ್ವಾಮಿಯನ್ನು ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಅಥವಾ ಅನಂತ ಪದ್ಮನಾಭ ಸ್ವಾಮಿಯ ಪ್ರತಿಮೆಯನ್ನು ಕಳಶದಲ್ಲಿಟ್ಟು ಆವಾಹನ ಪುರಸ್ಸರವಾಗಿ ಧೂಪ ದೀಪ ನೈವೇದ್ಯಾದಿಗಳಿಂದ ದೇವರನ್ನು ಅರ್ಚಿಸಿ ಬಗೆ ಬಗೆಯಾದ ಹೂಗಳನ್ನು, ಪತ್ರಗಳನ್ನು, ಪುಷ್ಪಗಳನ್ನು ದೇವರಿಗೆ ಅಲಂಕಾರ ಪುರಸ್ಸರವಾಗಿ ಪೂಜಿಸಬೇಕು. ಅನಂತರ 14 ಗಂಟುಳ್ಳ ಕೆಂಪು ದಾರವನ್ನು ದೇವರ ಮುಂದಿರಿಸಿ ಪೂಜಿಸಿ ಆ ಬಳಿಕ ಗೋಧಿಯ ಹಿಟ್ಟಿನಿಂದಾಗಲಿ ಅಥವಾ ಅಕ್ಕಿಯ ಹಿಟ್ಟಿನಿಂದಾಗಲಿ 28 ಅತಿರಸಗಳನ್ನು ಮಾಡಿ ಸ್ವಾಮಿಗೆ ಪಂಚ ಫಲ ತಾಂಬೂಲ ದಕ್ಷಿಣಾದಿಗಳ ಸಹಿತ ನಿವೇದನೆ ಮಾಡಿ ಅದರಲ್ಲಿ 14 ಅತಿರಸಗಳನ್ನು ಯೋಗ್ಯನಾದ ಬ್ರಾಹ್ಮಣನಿಗೆ ದಕ್ಷಿಣೆ ಸಹಿತ ಉಪಾಯನ ದಾನವನ್ನು ಕೊಟ್ಟು ಉಳಿದ 14ರಲ್ಲಿ 1 ಸ್ವಾಮಿಗೆ ಪೂರ್ಣ ಫಲದ ಜೊತೆಗಿಟ್ಟು ಉಳಿದಿದ್ದನ್ನು ತಾನು ತನ್ನ ಬಂಧು ಮಿತ್ರಾದಿಗಳ ಸಹಿತ ಬ್ರಾಹ್ಮಣ ಸುವಾಸಿನಿಯರನ್ನು ತನ್ನ ಯೋಗ್ಯತೆಗೆ ದಕ್ಷಿಣಾದಿಗಳಿಂದಲೂ ತೃಪ್ತಿಪಡಿಸಿ ಅನಂತರ ತಾನು ಕುಟುಂಬದವರೊಡನೆ ಕುಳಿತು ಊಟ ಮಾಡಿ ಶಾಂತ ಮನಸ್ಸಿನಿಂದ ಶ್ರೀಮನ್ ನಾರಾಯಣ ಮೂರ್ತಿಯನ್ನು ಧ್ಯಾನಿಸುತ್ತಿರಬೇಕು. ಪೂಜಾ ಸಾಮಗ್ರಿಗಳು ಪ್ರತಿಯೊಂದು 14ರ ಸಂಖ್ಯೆ ಉಳ್ಳದ್ದಾಗಿರಬೇಕು. ಈ ರೀತಿ ವ್ರತವನ್ನು 14 ವರ್ಷಗಳ ಕಾಲ ಮಾಡಿ ಪ್ರತಿ ವರ್ಷವೂ ಹೊಸ ದಾರವನ್ನು ಕಟ್ಟಿಕೊಳ್ಳುತ್ತಾ 15ನೆಯ ವರ್ಷದಲ್ಲಿ ವಿಧಿ ಪ್ರಕಾರವಾಗಿ ಉದ್ಯಾಪನೆಯನ್ನು ಮಾಡಿ ಬ್ರಾಹ್ಮಣರನ್ನು ದಾನ ಧರ್ಮಾದಿಗಳಿಂದ ಸತ್ಕರಿಸಿ ಭಕ್ತಿಯಿಂದ ಶ್ರೀಮನ್ ನಾರಾಯಣ ಮೂರ್ತಿಯನ್ನು ಧ್ಯಾನಿಸುತ್ತಿರಬೇಕು ಎಂದು ಆ ಸ್ತ್ರೀಯರು ಹೇಳಲು ಆಗ ಸುಶೀಲೆಯು ಅತ್ಯಂತ ಸಂತೋಷಗೊಂಡವಳಾಗಿ ತಾನು ಸ್ನಾನವನ್ನು ಮಾಡಿಕೊಂಡು ಮಡಿಯ ವಸ್ತ್ರಗಳನ್ನು ಉಟ್ಟುಕೊಂಡು ಭಕ್ತಿವಂತಳಾಗಿ ಶ್ರದ್ಧಾ ಭಕ್ತಿಯಿಂದ ಅವರ ಜೊತೆಯಲ್ಲಿ ತಾನೂ ಸೇರಿಕೊಂಡು ಈ ವ್ರತವನ್ನು ಮಾಡಿ ದಾರವನ್ನು ತನ್ನ ಬಲಗೈಗೆ ಕಟ್ಟಿಸಿಕೊಂಡು ತಮ್ಮ ತಂದೆಯು ಪಾತೇಯಕ್ಕಾಗಿ ಕೊಟ್ಟಿದ್ದ ಹುಳಿ ಹಿಟ್ಟನ್ನೇ ದೇವರಿಗೆ ನಿವೇದನೆ ಮಾಡಿ ಅದರಲ್ಲಿ ಅರ್ಧವನ್ನು ಬ್ರಾಹ್ಮಣನಿಗೆ ದಾನವಾಗಿ ಕೊಟ್ಟು ಉಳಿದರ್ಧದಲ್ಲಿ ತನ್ನ ಪತಿಗೆ ಸ್ವಲ್ಪವನ್ನು ಕೊಟ್ಟು ತಾನೂ ಸ್ವಲ್ಪ ತಿಂದು ಸಂತೋಷಭರಿತಳಾಗಿ ಅನಂತ ಪದ್ಮನಾಭ ಸ್ವಾಮಿಯನ್ನು ಧ್ಯಾನಿಸುತ್ತಾ ತನ್ನ ಪತಿಯೊಂದಿಗೆ ಆಶ್ರಮದ ಕಡೆ ಪ್ರಯಾಣ ಬೆಳೆಸಿದರು. ಇವರು ಆಶ್ರಮವನ್ನು ತಲುಪುವುದರೊಳಗಾಗಿ ಅನಂತರತ ಪ್ರಭಾವದಿಂದ ಕೌಂಡಿನ್ಯ ಮಹಾಮುನಿಯ ಆಶ್ರಮವೆಲ್ಲವೂ ಅಷ್ಟೈಶ್ವರ್ಯದಿಂದೊಡಗೂಡಿ ದಿವ್ಯವಾದ ಅರಮನೆಯಂತೆ ಕಂಗೊಳಿಸುತ್ತಿತ್ತು. ಅದನ್ನು ಸುತ್ತಮುತ್ತಲಿನ ಜನರೆಲ್ಲರೂ ನೋಡಿ ಆಶ್ಚರ್ಯಚಕಿತರಾಗಿರಲು ಅಷ್ಟರೊಳಗೆ ಕೌಂಡಿನ್ಯ ಮುನಿಯು ತನ್ನ ಸತಿಯೊಂದಿಗೆ ಬಂದು ರಥಪ್ರಭಾವದಿಂದ ಬಂದಂಥ ಐಶ್ವರ್ಯವನ್ನು ನೋಡಿ ಸಂತೋಷಗೊಂಡು ಸುಖದಿಂದಿದ್ದನು. ಇತ್ತ ಅವನ ಬಂಧುಗಳೆಲ್ಲರೂ ತಾವೂ ಕೂಡ ಅನಂತ ವ್ರತವನ್ನು ಮಾಡಬೇಕೆಂದು ವ್ರತದಿನವನ್ನು ಎದುರು ನೋಡುತ್ತಿದ್ದರು. ಇತ್ತ ಸದಾಚಾರ ಸಂಪನ್ನೆಯಾದ ಸುಶೀಲೆಯಾದರೂ ದಿವ್ಯವಾದ ಪೀತಾಂಬರವನ್ನುಟ್ಟು ವಿಧ ವಿಧವಾದ ಆಭರಣಗಳನ್ನು ಧರಿಸಿ ಮಹಾಲಕ್ಷ್ಮಿಯಂತೆ ಕಂಗೊಳಿಸುತ್ತಿದ್ದಳು. ಅವಳ ಪತಿವ್ರತ ಮಹಾತ್ಮೆಯಿಂದಲೂ ವ್ರತ ಪ್ರಭಾವದಿಂದಲೂ ಪ್ರಾಪ್ತವಾದ ಐಶ್ವರ್ಯವನ್ನು ಅನುಭವಿಸುತ್ತಾ ಒಂದಾನೊಂದು ದಿನ ದಂಪತಿಗಳಿಬ್ಬರು ವಿನೋದವಾಗಿ ಕುಳಿತಿರುವಾಗೆ ದುರಾದೃಷ್ಟವಶಾತ್ ಗ್ರಹಚಾರ ವಶದಿಂದ ಕೌಂಡಿನ್ಯನು ಬುದ್ಧಿಮಾಂದ್ಯನಾಗಿ ದುರಾಲೋಚನೆಯಿಂದ ತನ್ನ ಹೆಂಡತಿಯನ್ನು ಕುರಿತು, ಏನೆಲೆ ನೀಚಳೆ, ನೀನು ಯಾರನ್ನು ವಶ ಮಾಡಿಕೊಳ್ಳುವುದಕ್ಕಾಗಿ ಈ ದಾರವನ್ನು ಕಟ್ಟಿಕೊಂಡಿರುವೆ? ಈ ದಾರವನ್ನು ಕಟ್ಟಿದವರ್ಯಾರು ಎಂದು ಹೀನಾಯವಾಗಿ ಕೇಳಲು ಆ ಕಠೋರವಾದ ಮಾತುಗಳಿಂದ ಸುಶೀಲೆಯು ಭಯಭ್ರಾಂತಳಾಗಿ, ಸ್ವಾಮಿ, ನಾನು ಆ ದಿನ ನಿಮ್ಮನ್ನು ವಿವಾಹ ಮಾಡಿಕೊಂಡು ಬರುತ್ತಿರುವಾಗೆ ಆ ದಿನ ನದಿ ದಡದಲ್ಲಿ ಸ್ತ್ರೀಯರು ಮಾಡುತ್ತಿದ್ದ ಅನಂತರತವನ್ನು ನಾನೂ ಸಹ ಮಾಡಿ ಕಟ್ಟಿಕೊಂಡಿರತಕ್ಕಂತಹ ದಾರವಿದು. ಆ ವಿಷಯ ನಿಮಗೂ ಸಹ ಗೊತ್ತಿದೆ ಎಂದು ಹೇಳಲು, ಆ ವ್ರತಪ್ರಭಾವದಿಂದಲೇ ನಮಗೆ ಈ ಅಷ್ಟೈಶ್ವರ್ಯಗಳು ಪ್ರಾಪ್ತವಾಗಿರುವುದು. ನಿಮಗೆ ವಿಷಯ ಗೊತ್ತಿದ್ದರೂ ಕೂಡ ಏಕೆ ಈ ದಿನ ಈ ರೀತಿ ಮಾತನಾಡುತ್ತಿರುವಿರಿ ಎಂದು ದೀನಲಾಗಿ ಕೇಳಲು, ಕೌಂಡಿನ್ಯನು ಮತ್ತಷ್ಟು ಕೋಪಗೊಂಡವನಾಗಿ, ಅನಂತನೆಂದರೇನು? ವ್ರತ ಮಾಡುವುದಕ್ಕೆ ಆಧಾರವನ್ನೇಕೆ ಕಟ್ಟಿಕೊಳ್ಳಬೇಕು? ಇದರಿಂದೇನು ಪ್ರಯೋಜನ ಎಂದು ಸ್ವಾಮಿಯನ್ನು ಹೀಯಾಳಿಸುತ್ತಾ ಅವಳ ಕೈಲಿದ್ದ ದಾರವನ್ನು ಕಿತ್ತು ದಗದಗನೆ ಉರಿಯುತ್ತಿದ್ದ ಬೆಂಕಿಯಲ್ಲಿ ಹಾಕಿಬಿಟ್ಟನು. ಇಂತಹ ಕೃತ್ಯವನ್ನು ಸುಶೀಲೆಯು ನೋಡಿ ದಿಗ್ಭ್ರಾಂತಳಾಗಿ ಓಡಿಹೋಗಿ ಆ ದಾರವನ್ನು ಎತ್ತಿಕೊಂಡು ಹಾಲಿನಲ್ಲಿ ನೆನೆಯಿಸಿದಳು.
ಕೌಂಡಿನ್ಯನು ಮಾಡಿದ ಆ ದುರ್ವರ್ತನೆಯಿಂದ ಸ್ವಾಮಿಗೆ ಕೋಪ ಉಂಟಾಗಿ ಅವನ ಐಶ್ವರ್ಯವು ದಿನೇ ದಿನೇ ಕ್ಷೀಣಿಸುತ್ತಾ ಬಂದಿತು. ಅವನಿಗೆ ಎಲ್ಲರಲ್ಲಿಯೂ ನಿಷ್ಕಾರಣವಾಗಿ ಮನಸ್ತಾಪ ಉಂಟಾಯಿತು. ದನ ಕರುಗಳು ಇದ್ದಕ್ಕಿದ್ದಾಗೆ ಸತ್ತು ಬಿದ್ದವು. ಅವನ ಮನೆಗೆ ಬೆಂಕಿ ಬಿದ್ದು ಸುಟ್ಟು ಹೋಯಿತು. ಅವನ ಮನೆಯಲ್ಲಿದ್ದ ವಸ್ತುಗಳನ್ನು ಕಳ್ಳರು ದೋಚಿಕೊಂಡು ಹೋದರು. ಈ ರೀತಿಯಾಗಿ 3 ತಿಂಗಳಿನ ಒಳಗೆ ಉಂಟಾದ ಆಘಾತವನ್ನು ನೋಡಿ ಕೌಂಡಿನ್ಯನು ತುಂಬಾ ದುಃಖವುಳ್ಳವನಾಗಿ ತಾನೇ ಯೋಚಿಸಿ ಈ ಪ್ರಾಪಂಚಿಕ ವ್ಯವಹಾರವೇ ಬೇಡ ಎಂದುಕೊಂಡು ಯಾರಿಗೂ ಹೇಳದೆ ಅರಣ್ಯದ ಕಡೆ ಪ್ರಯಾಣ ಬೆಳೆಸಿದನು. ಈ ರೀತಿಯಾಗಿ ಒಂದೇ ಸಮನೆ ಕಷ್ಟಗಳೇ ಪ್ರಾಪ್ತವಾಗುತ್ತಿದ್ದ ಕಾರಣ ಮತ್ತೆ ಹೇಗಾದರೂ ಮಾಡಿ ಸ್ವಾಮಿಯನ್ನು ಒಲಿಸಿಕೊಂಡು ಅವನ ಕೃಪಾ ಕಟಾಕ್ಷವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಕಾಡಿನಲ್ಲಿ ಬರುತ್ತಿರುವಾಗೆ ಒಂದು ಫಲಪುಷ್ಪಭರಿತವಾದ ಚೂತ ವೃಕ್ಷವನ್ನು ಕಂಡು ಅದನ್ನು ನೋಡಿ ಸಂತೋಷಗೊಂಡು, ಎಲೈ ಮಾವಿನ ಮರವೇ, ನೀನೇನಾದರೂ ಅನಂತ ಪದ್ಮನಾಭ ಸ್ವಾಮಿಯನ್ನು ನೋಡಿರುವೆಯಾ ಎಂದು ಕೇಳಿದನು. ಆಗ ಮರವು ನನಗೆ ತಿಳಿಯದೆಂದು ಹೇಳಿತು. ಅನಂತರ ಅದೇ ರೀತಿ ಮುಂದೆ ಪ್ರಯಾಣ ಮಾಡುತ್ತಿರಲು ಒಂದು ಕರುವಿನೊಡನೆ ನಿಂತಿರುವ ಹಸುವನ್ನು ನೋಡಿ ಹರ್ಷಗೊಂಡು, ಈ ಗೋಮಾತೆಯನ್ನು ಕೇಳಿದರೆ ಗೊತ್ತಾಗಬಹುದೆಂದುಕೊಂಡು ನೀವೇನಾದರೂ ಸ್ವಾಮಿಯನ್ನು ಕಂಡಿರಾ ಎಂದು ಕೇಳಲು ಅವೂ ಸಹ ನಮಗೆ ತಿಳಿಯದೆಂದು ಹೇಳಿದವು. ಅನಂತರ ನಿರಾಹಾರಿಯಾಗಿ ಹಸಿವು ಬಾಯಾರಿಕೆಗಳಿಂದ ಸಂಕಟ ಪಡುತ್ತಾ ಮುಂದೆ ಪ್ರಯಾಣ ಮಾಡುತ್ತಾ ಇರುವಾಗೆ ಎದುರಿನಲ್ಲಿ ಒಳ್ಳೆಯ ಉಲುಸಾದ ಒಂದು ಹುಲ್ಲುಗಾವಲಿನಲ್ಲಿ ಹುಲ್ಲನ್ನು ತಿನ್ನದೆ ಸೊರಗಿ ಹೋಗಿದ್ದುಕೊಂಡು ಸುಮ್ಮನೆ ನಿಂತಿದ್ದ ಒಂದು ಎತ್ತನ್ನು ನೋಡಿ ಆಶ್ಚರ್ಯಗೊಂಡು ಅದನ್ನು ಸಹ ಕೇಳಿದನು. ಅದೂ ಕೂಡ ನನಗೆ ತಿಳಿಯದೆಂದು ಹೇಳಿತು. ಹಾಗೆಯೇ ಮುಂದುವರಿದು ಬರುತ್ತಿರುವಲ್ಲಿ 2 ಬೃಹದಾಕಾರವಾದ ಸರೋವರಗಳು ಉಕ್ಕಿ ಹರಿಯುತ್ತಾ ಒಂದು ಕಡೆ ಸಂಗಮವಾಗುತ್ತಿರುವುದನ್ನು ನೋಡಿ, ಎಲೈ ಸರೋವರಗಳಿರ, ನೀವೇನಾದರೂ ಅನಂತ ಪದ್ಮನಾಭ ಸ್ವಾಮಿಯನ್ನು ನೋಡಿರುವಿರಾ ಎಂದು ಕೇಳಲು ಅವು ಕೂಡ ನಾವು ನೋಡೆವೆಂದು ಹೇಳಿಬಿಟ್ಟವು. ಅನಂತರ ಕೌಂಡಿನ್ಯನು ಕಂಗೆಟ್ಟವನಾಗಿ ದಿಕ್ಕು ತೋಚದೆ ಎದುರಿಗೆ ಸಿಕ್ಕ ಒಂದು ಆನೆ ಮತ್ತು ಕತ್ತೆ ಒಟ್ಟಾಗಿ ಬರುತ್ತಿರುವುದನ್ನು ನೋಡಿ ಹರ್ಷಿತನಾಗಿ, ಎಲೈ ಗಾರ್ಧಬ ಗಜಗಳಿರ, ನೀವೇನಾದರೂ ಅನಂತ ಪದ್ಮನಾಭ ಸ್ವಾಮಿಯನ್ನು ನೋಡಿರುವಿರಾ ಎಂದು ಕೇಳಲು ಅವು ಕೂಡ ನಾವು ನೋಡೆವೆಂದು ಹೇಳಿಬಿಟ್ಟವು. ಅನಂತರ ಅವನು ಪ್ರಯಾಣವನ್ನು ಮುಂದುವರಿಸುತ್ತಿರುವಾಗೆ ಅನ್ನ ಆಹಾರ ಆದಿಗಳಿಲ್ಲದ ಕಾರಣ ಮೂರ್ಛೆಗೊಂಡು ನೆಲಕ್ಕೆ ಬಿದ್ದು ಬಿಟ್ಟನು. ಆಗ ದಯಾಳುವು ಕರುಣಾಮಯಿಯೂ ಆದ ಸ್ವಾಮಿಯು ಒಬ್ಬ ಬ್ರಾಹ್ಮಣನ ವೇಷದಿಂದ ಅವನ ಹತ್ತಿರಕ್ಕೆ ಬಂದು ಅವನಿಗೆ ಶೈತೋಪಚಾರವನ್ನು ಮಾಡಿ ಅವನನ್ನು ತನ್ನ ವಾಸಸ್ಥಾನವಾದ ವೈಕುಂಠಕ್ಕೆ ಕರೆದುಕೊಂಡು ಹೋದನು. ಅಲ್ಲಿ ಅವನು ಅನಂತ ವೈಭವಯುಕ್ತವಾದ ವೈಕುಂಠವನ್ನು ನೋಡುತ್ತಿರುವಾಗೆ ಅವನಿಗೆ ಸ್ವಾಮಿಯು ತನ್ನ ವಿಶ್ವರೂಪವನ್ನು ದರ್ಶನ ಮಾಡಿಸಿದನು. ಆ ದರ್ಶನ ಮಾತ್ರದಿಂದ ಕೌಂಡಿನ್ಯನು, ಸ್ವಾಮಿ, ಅತ್ಯಾನಂತ, ಅನಂತಾನಂತ, ಕೀರ್ತ್ಯಾನಂತ, ಸೌಖ್ಯಾನಂತ, ಸೌಭಾಗ್ಯಾನಂತ, ಸಚ್ಚಿದಾನಂತ, ನೀನು ಸಿಂಹಾಸನದಲ್ಲಿ ಮಹಾಲಕ್ಷ್ಮಿಯೊಡನೆ ಅಲಂಕೃತನಾಗಿ ಶಂಖ, ಚಕ್ರ, ಗದಾ, ಪದ್ಮಾದಿಗಳಿಂದ ಶ್ರೀವತ್ಸ ಕೌಸ್ತುಭಧಾರಿಯಾಗಿ ಚತುರ್ಭುವನ ರಕ್ಷಕ ಎಂಬ ಬಿರುದನ್ನು ಹೊತ್ತ ಪರಬ್ರಹ್ಮ ಸ್ವರೂಪನಾಗಿರತಕ್ಕ ಸ್ವಾಮಿಯೇ, ನಾನು ಧನ್ಯನಾದೆ. ನನಗೆ ನಿನ್ನ ಕೃಪಾ ಕಟಾಕ್ಷ ವಿನಃ ಮತ್ತೇನೂ ಬೇಕಿಲ್ಲ ಸ್ವಾಮಿ ಎಂದು ಪ್ರಾರ್ಥಿಸಲು, ಆಗ ದಯಾಳುವಾದ ಸ್ವಾಮಿಯು ಪ್ರಸನ್ನನಾಗಿ ಅವನಿಗೆ 3 ವರಗಳನ್ನು ಕೊಟ್ಟನು. 1ನೆಯದಾಗಿ ದಾರಿದ್ರ್ಯನಾಶ, 2ನೆಯದಾಗಿ ಧರ್ಮಾಚರಣೆ, 3ನೆಯದಾಗಿ ಮುಕ್ತಿ ಸೌಭಾಗ್ಯ. ಈ ರೀತಿಯಾಗಿ ವರಗಳನ್ನು ಕೊಟ್ಟ ನಂತರ ಕೌಂಡಿನ್ಯನು, ಸ್ವಾಮಿ, ನಾನು ನಿರ್ಗತಿಕನಾಗಿ ಅರಣ್ಯದಲ್ಲಿ ಸಂಚಾರ ಮಾಡುತ್ತಾ ಬರುತ್ತಿರುವಾಗೆ ಕೆಲವು ಘಟನೆಗಳನ್ನು ನೋಡಿದೆನು. ಅವುಗಳ ವಿಚಾರವನ್ನು ಸಹ ನನಗೆ ತಿಳಿಯಬೇಕೆಂದು ಪ್ರಾರ್ಥಿಸಿದ. ಕೌಂಡಿನ್ಯನನ್ನು ಕಂಡು ಭಕ್ತವತ್ಸಲನಾದ ಸ್ವಾಮಿಯು, ಎಲೈ ಭಕ್ತಾಗ್ರಣಿಯೇ, ಕೇಳು. ನಾನು ಒಬ್ಬ ಚತುರ್ವೇದಾಧ್ಯಯನ ಪಂಡಿತನಾಗಿದ್ದು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ದರೂ ಕೂಡ ತನ್ನ ಶಿಷ್ಯರಿಗೆ ಒಂದಕ್ಷರವನ್ನು ಹೇಳಿಕೊಡದೇ ಇದ್ದ ಕಾರಣ ಅವನು ಈ ಜನ್ಮದಲ್ಲಿ ಯಾರಿಗೂ ಕೆಲಸಕ್ಕೆ ಬರದ ಮಾವಿನ ಮರವಾಗಿ ಹುಟ್ಟಿದ್ದಾನೆ. ಇನ್ನೊಬ್ಬನು ತಾನು ಅಷ್ಟೈಶ್ವರ್ಯ ಸುಖ ಸಂಪತ್ತಿನಿಂದ ಇದ್ದರೂ ಕೂಡ ತಾನೂ ತಿನ್ನದೆ ಇತರರಿಗೂ ಕೊಡದೆ ಕೃಪಣನಾಗಿದ್ದ ಕಾರಣ ಅವನು ಈ ಜನ್ಮದಲ್ಲಿ ಹಸುವಾಗಿ ಹುಟ್ಟಿರುತ್ತಾನೆ. ಮತ್ತೆ ಋಷಭವಾಗಿದ್ದುದು ತಾನು ಹಿಂದಿನ ಜನ್ಮದಲ್ಲಿ ದೊರೆಯಾಗಿದ್ದ ಸಮಯದಲ್ಲಿ ತಾನು ದೊರೆಯೆಂಬ ಅಹಂಕಾರದಿಂದ ಏನೂ ಬೆಳೆಯದಂತಹ ಊಷರ ಕ್ಷೇತ್ರಗಳನ್ನು ದಾನ ಮಾಡಿದ ಕಾರಣ ಈ ಜನ್ಮದಲ್ಲಿ ತಿನ್ನುವುದಕ್ಕೆ ಬಾಯಿಲ್ಲದ ಋಷಭನಾಗಿ ಜನಿಸಿದ್ದಾನೆ. ಈ ಯುಗ ಪ್ರಭಾವದಿಂದ ಧರ್ಮ ಮತ್ತು ಅಧರ್ಮ ಎಂಬ ಪಾಪ ಪುಣ್ಯ ನದಿಗಳು ಒಂದಕ್ಕೊಂದು ಸೇರಿಕೊಂಡಿರುವುದೇ ನೀನು ನೋಡಿದ ಸರೋವರಗಳು. ಹಿಂದಿನ ಜನ್ಮದಲ್ಲಿ ಉತ್ತಮ ಜಾತಿಯಲ್ಲಿ ಹುಟ್ಟಿದ ಆಸ್ತಿಕ ಶಿರೋಮಣಿಗಳಾದ ಪೂರ್ವಿಕರ ಧರ್ಮವನ್ನು
ಮಾರಿಕೊಂಡವನೊಬ್ಬನು ಈಗ ಆನೆಯಾಗಿ ಹುಟ್ಟಿದ್ದಾನೆ. ಇನ್ನೊಬ್ಬನು ತಾನು ಎನ್ನುವ ಅಹಂಕಾರದಿಂದ ದುರ್ಮಾರ್ಗಯುತನಾಗಿ ಪರದೂಷಣೆಯನ್ನು ಮಾಡುತ್ತಿದ್ದರಿಂದ ಈಗ ಕತ್ತೆಯಾಗಿ ಜನಿಸಿದ್ದಾನೆ. ಇನ್ನು ನೀನು ಅನಾಥನಾಗಿ ಬಿದ್ದಿದ್ದಾಗ ನಿನ್ನನ್ನು ಸಂತೈಸಿ ಇಲ್ಲಿಗೆ ಕರೆತಂದ ಮುದಿ ಬ್ರಾಹ್ಮಣನು ನಾನೇ. ಎಲೈ ಕೌಂಡಿನ್ಯನೇ, ಇದೆಲ್ಲವನ್ನು ನಾನು ನಿನಗೋಸ್ಕರವಾಗಿ ಹೇಳಿದೆ. ಆದ್ದರಿಂದ ನೀನು ಈಗಲಾದರೂ ಶ್ರದ್ಧಾಭಕ್ತಿಯುತವಾಗಿ ಈ ನನ್ನ ವ್ರತವನ್ನು 14 ವರ್ಷಗಳ ಕಾಲ ಮಾಡಿ 15 ವರ್ಷದಲ್ಲಿ ಉದ್ಯಾಪನೆಯನ್ನು ಮಾಡು. ಅದರಿಂದ ನಾನು ಸುಪ್ರೀತನಾದರೆ ನಿನಗೆ ಚಂದ್ರಲೋಕದಲ್ಲಿ ಶಾಶ್ವತವಾದ ನಕ್ಷತ್ರ ಪದವಿಯನ್ನು ಅನುಗ್ರಹಿಸುತ್ತೇನೆ ಎಂದು ಹೇಳಲು ಕೌಂಡಿನ್ಯನು ಮತ್ತೆ ಯಥಾಪ್ರಕಾರವಾಗಿ ಪ್ರಯಾಣ ಮಾಡುತ್ತಾ ತನ್ನ ಸ್ವಗ್ರಾಮಕ್ಕೆ ಹಿಂತಿರುಗಿ ಬಂದು ನಡೆದ ವೃತ್ತಾಂತವೆಲ್ಲವನ್ನೂ ತನ್ನ ಸತಿಗೆ ತಿಳಿಸಿದವನಾಗಿ ಸುಶೀಲೆಯ ಒಡಗೂಡಿ ಅನಂತವ್ರತವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡಿದನು. ಆಗ ಅನಂತ ಪ್ರಭಾವದಿಂದ ಪುತ್ರ ಪೌತ್ರ ಅಷ್ಟೈಶ್ವರ್ಯ ಸಂಪನ್ನನಾಗಿ ಶತಾಯುಷ್ಯವಂತವನಾಗಿ ಬಾಳಿ ಕೊನೆಗೆ ವೈಕುಂಠ ಪದವಿಯನ್ನು ಹೊಂದಿ ಈಗಲೂ ನಕ್ಷತ್ರ ಮಂಡಲದಲ್ಲಿ ಪ್ರಕಾಶಿಸುತ್ತಿರುವನು. ಪೂರ್ವದಲ್ಲಿ ಅಗಸ್ತ್ಯ ಮಹಾಮುನಿಯು ಈ ವ್ರತವನ್ನು ಮಾಡಿ ಇತರರಿಗೂ ಮಾರ್ಗದರ್ಶಕನಾಗಿದ್ದಾನೆ. ಅದರಂತೆ ಜನಕರಾಯನು, ಸಗರ, ದಿಲೀಪ, ಹರಿಶ್ಚಂದ್ರ ಮುಂತಾದವರು ಮಾಡಿ ಧನ್ಯರಾಗಿರುತ್ತಾರೆ. ಆದ್ದರಿಂದ ಎಲೈ ಧರ್ಮರಾಯನೇ, ನೀನು ಕೂಡ ಈ ವ್ರತವನ್ನು ಮಾಡಿ ನಿನ್ನ ಪತ್ನಿ ಸಮೇತನಾಗಿ ಮಾಡು. ಅದರಿಂದ ನಿನ್ನ ದುಃಖವೆಲ್ಲ ಪರಿಹಾರವಾಗಿ ಸುಖ ಉಂಟಾಗುತ್ತದೆಂದು ಶ್ರೀಕೃಷ್ಣ ಪರಮಾತ್ಮನು ಧರ್ಮರಾಯನಿಗೆ ಹೇಳಿದನು. ಆಗ ಧರ್ಮರಾಯನು ಸಕುಟುಂಬ ಪರಿವಾರವಾಗಿ ಈ ವ್ರತವನ್ನು ಮಾಡಿ ಇಷ್ಟಾರ್ಥವನ್ನು ಪಡೆದನು. ಆದ ಕಾರಣ ಇಂತಹ ಉತ್ತಮವಾದ ಈ ವ್ರತಕಥೆಯನ್ನು ಯಾರು ಓದುವರೋ, ಯಾರು ಹೇಳುವರೋ ಮತ್ತು ಯಾರು ಕೇಳುವರೋ ಅವರೆಲ್ಲರೂ ಕೂಡ ಸರ್ವ ಪಾಪ ವಿಮುಕ್ತರಾಗಿ ಅಷ್ಟೈಶ್ವರ್ಯ ಪ್ರದವಾದ ಸುಖ ಸಂತಾನಗಳನ್ನು ಪಡೆದು ಇಹ ಪರಗಳೆರಡರಲ್ಲಿಯೂ ಕೀರ್ತಿಯನ್ನು ಹೊಂದುವುದರಲ್ಲಿ ಯಾವ ಸಂದೇಹವೂ ಇಲ್ಲವೆಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣಾಂತರ್ಗತವಾದ ಶ್ರೀಮದ್ ಅನಂತ ಪದ್ಮನಾಭ ಸ್ವಾಮಿ ವ್ರತಕಥೆಯು ಸಮಾಪ್ತಿಯಾಯಿತು.